ಅನೇಕ ವರ್ಷಗಳ ಹಿಂದೆ ಭಾರತದ ದಕ್ಷಿಣ ಭಾಗದಲ್ಲಿ ವಿಜಯನಗರವೆಂಬ ಒಂದು ರಾಜ್ಯವಿತ್ತು. ಈ ವಿಜಯನಗರದಲ್ಲಿ ಕೃಷ್ಣದೇವರಾಯನೆಂಬ ರಾಜ ರಾಜ್ಯವಾಳುತ್ತಿದ್ದ. ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತೆನ್ನಾಲಿರಾಮನೆಂಬ ಹೆಸರಿನ ರತ್ನವೊಂದಿತ್ತು. ಈ ತೆನ್ನಾಲಿರಾಮ ತನ್ನ ವಾಕ್ಚಾತುರ್ಯ ಮತ್ತು ಬುದ್ಧಿಚಾತುರ್ಯದಿಂದ ಕೇವಲ ವಿಜಯನಗರದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಸುಪ್ರಸಿದ್ಧನಾಗಿದ್ದ. ಹಳ್ಳಿಯ ಹೆಸರು ತೆನ್ನಾಲಿ ಮತ್ತು ಹೆಸರು ರಾಮನ್ ಆಗಿದ್ದರಿಂದ ವಿಜಯನಗರದ ಜನರು ಅವನನ್ನು ತೆನ್ನಾಲಿರಾಮನೆಂದು ಕರೆಯುತ್ತಿದ್ರು. ಹೀಗಿದ್ದ ತೆನ್ನಾಲಿರಾಮ ಒಂದು ದಿನ ರಾಜ ಕೃಷ್ಣದೇವರಾಯನ ಖ್ಯಾತಿಯನ್ನು ಕೇಳಿದ ತೆನ್ನಾಲಿರಾಮ ಹಳ್ಳಿಯಿಂದ ವಿಜಯನಗರಕ್ಕೆ ಬಂದುಬಿಟ್ಟ. ರಾಜ ಕೃಷ್ಣದೇವರಾಯನ ರಾಜಪುರೋಹಿತ ಮತ್ತವನ ಸಂಗಡಿಗ ಕೋಟಯ್ಯನನ್ನು ಕಂಡ ತೆನ್ನಾಲಿರಾಮ ಅವರೊಂದಿಗೆ ಅಂದ, ಕೃಷ್ಣ 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 ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ. ನಮಸ್ಕಾರ ರಾಜಪುರೋಹಿತರೇ. ನಮಸ್ಕಾರ ನಮಸ್ಕಾರ. ಹರೇ ಕೃಷ್ಣ 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 ಹರೇ ಹರೇ. ನಾನು ರಾಮನ್ ತೆನ್ನಾಲಿಯಿಂದ ಬಂದಿದ್ದೇನೆ. ನನಗೆ ರಾಜ ಕೃಷ್ಣದೇವರಾಯರ ಸೇವೆ ಮಾಡಲು ತುಂಬಾ ಇಚ್ಛೆ ಇದೆ. ಆದ್ದರಿಂದ ನೀವು ನನಗೆ ಅವರ ಆಸ್ಥಾನಕ್ಕೆ ಪ್ರವೇಶ ಕೊಡಬಲ್ರೇನು? ಜೀವನದಲ್ಲಿ 25 ವರ್ಷ ತಪಸ್ಯದ ಶಿಕ್ಷಣ ಪಡೆದ ನಂತರ ನನಗೆ ಮಹಾರಾಜರ ಆಸ್ಥಾನದಲ್ಲಿ ಅವರ ಸೇವೆ ಮಾಡೋ ಅವಕಾಶ ಪ್ರಾಪ್ತವಾಗಿದೆ. ಮತ್ತು ನನ್ನಂತೆ ಇಂತಹದ್ದೇ ಸಾಧನೆ ಮಾಡಿದ ಸಾವಿರಾರು ಜನರಿದ್ದಾರೆ. ಆದ್ರೆ ಅವರಿಗೆ ಇದುವರೆಗೂ ಇಂತಹ ಸದವಕಾಶ ಪ್ರಾಪ್ತವಾಗಿಲ್ಲ. ಆದ್ರೆ ನೀನು ಅಂತಹ ಯಾರಪ್ಪ ನಿನಗೆ ಮಹಾರಾಜರು ಅವಕಾಶ ನೀಡಲು? ನಿನ್ನ ಹೆಸರು ನಾನೆಂದು ಕೇಳಿಲ್ಲ. ನನ್ಗೆ ಗೊತ್ತಿದೆ, ನಾನು ಅಷ್ಟು ಹೆಸರುವಾಸಿ ಅಲ್ಲ. ಆದ್ರೆ ತಾವೆಷ್ಟು ಶ್ರೇಷ್ಠ ವಿದ್ವಾನರು. ಅದು ಮಹಾರಾಜರ ನೆಚ್ಚಿನವರು. ಆದ್ದರಿಂದ ಯೋಚಿಸಿದೆ ನಿಮ್ಮನ್ನು ಕೇಳಿ ನೋಡೋಣ ಅಂತ. ಅಲ್ಲದೆ ನಿಮ್ಮನ್ನು ಬಿಟ್ರೆ ನನಗೇನು ಯಾರಿಗೂ ಆಸ್ಥಾನದಲ್ಲಿ ಪ್ರವೇಶ ದೊರೆಯುವುದು ಅಸಂಭವವಾಗಿದೆ. ಮತ್ತೇನು? ಇಲ್ಲಿ ನೋಡಿ, ತಾವು ಮನಸ್ಸು ಮಾಡಿದ್ರೆ ತಮ್ಗೆ ಯಾವುದೂ ಅಸಂಭವವಲ್ಲ. ರಾಜಪುರೋಹಿತರೇ, ಈತನನ್ನು ರಾಜನ ಆಸ್ಥಾನಕ್ಕೆ ಕರೆಸೋಣವೇ? ಸರಿ ಸರಿ. ನಿನ್ನ ಕಲಾ ಚಾತುರ್ಯವನ್ನ ರಾಜನ ಆಸ್ಥಾನದಲ್ಲಿ ನೋಡೋಣ. ನಡಿ ರಾಜಪುರೋಹಿತರೇ, ನಡಿ. ಈತ ಇಲ್ಲಿಗೂ ಬಂದ್ಬಿಟ್ಟ. ಈತನ ವ್ಯವಸ್ಥೆ ಮಾಡಲೇಬೇಕು. ಇಲ್ಲದಿದ್ರೆ ಭವಿಷ್ಯದಲ್ಲಿ ನನಗೆ ಮುಳ್ಳಾದಾನು ಈತ. ರಾಜಪುರೋಹಿತರೇ, ನೀವು ತಡೀರಿ, ನಾನ್ ನೋಡ್ಕೋತೀನಿ. ಸರಿ. ಯಾರಾದ್ರೂ ಇದ್ದೀರಾ ಅಲ್ಲಿ? ಹೌದು, ಏನ್ ಕೆಲಸವಿದೆ? ನೋಡಲ್ಲಿ, ನೋಡು, ಆ ಬಡಕಲು ಮನುಷ್ಯ ಅರಮನೆಯನ್ನೇ ನೋಡ್ತಾ ಇತ್ತ ಬರ್ತಿದಾನಲ್ಲ, ಅವನನ್ನು ಅರಮನೆಗೆ ಬರಗೊಡಬೇಡ. ನನ್ಗಂತೂ ಆತ ಕಳ್ಳನಂತೆ ಕಾಣ್ತಾನೆ. ನಿಮ್ಮ ಆಜ್ಞೆಯಂತೆ ಆಗಲಿ. ತೆನಾಲಿ ಅರಮನೆಯ ಪ್ರವೇಶ ದ್ವಾರಕ್ಕೆ ಆಗಮಿಸಿ ಅದೇ ಸೇವಕನಿಗಂದ, ನಾನು ರಾಮನ್ ತೆನ್ನಾಲಿಯಿಂದ ಬಂದಿದ್ದೀನಿ. ಅಯ್ಯೋ ಅಯ್ಯೋ, ಹೀಗಾಗಿ ಹೊಡಿತೀರಿ? ನನ್ನನ್ನು ರಾಜಪುರೋಹಿತರು ಭೇಟಿಯಾಗಲು ಕರೆದಿದ್ದಾರೆ. ಹಾಗಾದ್ರೆ ನನಗೂ ರಾಜಪುರೋಹಿತರು ನಿಮ್ಮನ್ನು ಹೊರಗಟ್ಟಲು ಹೇಳಿದ್ದಾರೆ. ಹೌದಾ? ನಡೆ ಇಲ್ಲಿಂದ, ಕಾಳ್ ನನ್ನ ಮಗ. ಹೇಳಿ, ನನ್ನ ಮಾತು ಕೇಳಿ. ಹೀಗೆ ಯಾವುದೇ ರೀತಿಯಿಂದ ತೆನ್ನಾಲಿರಾಮನಿಗೆ ರಾಜನ ಆಸ್ಥಾನದಲ್ಲಿ ಪ್ರವೇಶ ದೊರೆಯಲಿಲ್ಲ. ಆದರೂ ತೆನ್ನಾಲಿರಾಮ ನಿರಾಶನಾಗಲಿಲ್ಲ.
ಅವನು ಅನೇಕ ದಿನ ವಿಜಯನಗರದಲ್ಲಿ ಓಡಾಡುತ್ತಿದ್ದ. ಒಂದು ದಿನ ಮುಂಜಾನೆ ತೆನ್ನಾಲಿ ರಾಮನಿಗೆ ರಾಜಪುರೋಹಿತ ನದೀ ತೀರದಲ್ಲಿ